ಸೊ ಇದು ಫುಡ್ ಹಾಗೂ ನೀರು ಸರಬರಾಜಾಗಲು ವ್ಯಾಸ್ಕುಲರ್ ಬಂಡಲ್ಸ್ ಗೆರೆಗಳು ಇರುತ್ತದೆ ಆಯಿತಾ. ಮತ್ತು ರಿಂಗ್ಸ್ನಾಗ ಇರ್ತದೆ. ಜಿಮ್ನೋಸ್ಪರ್ಮ್ಸ್ ಜಿಮ್ನೋಸ್ಪರ್ಮ್ಸ್ ಬೇರ್ ಕೋನ್ಸ್. ಓಕೆ, ಸೊ ಕೋನ್ಸ್ನ ಹೆಂಗಿರ್ತು, ಎರಡದೇ ಒಂದೇ ಹೇಳಿದ್ರೆ ಮೇಲ್ ಆ್ಯಂಡ್ ಫೀಮೇಲ್ ಒಂದೇ ಇತ್ತು. ಓಕೆ, ಐದರ್ ಮೇಲ್ ಆರ್ ಫೀಮೇಲ್, ರೇರ್ಲಿ ಬೈಸೆಕ್ಷುವಲ್ ಆ್ಯಸ್ ಇನ್ ಇದು. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಪಾಲನ್ ಗ್ರೇನ್ಸ್ ಹೇಳಿದರೆ ಬೀಜಗಳು. ಆರ್ ಹ್ಯಾಪ್ಲಾಯ್ಡ್ ಅಂತ ಹೇಳಿದರೆ ತುಂಬ ಹಾಗೂ ಸಣ್ಣ ಹುಡಿ ರೂಪ. ಓಕೆ, ಹುಡಿಯಾಗಿ ಇರ್ತು. ಓಕೆ, ಇನ್ನು ಇದೊಂದು ಗಿಡದ ಹೆಸರು ಪೈನಸ್ ಹೇಳಿ ಹೆಸರು. ಈಚ್ ಪೋಲನ್ ಗ್ರೇನ್ ಹ್ಯಾಸ್ 2 large sacs. ಮೀನ್ಸ್ ಇದೆಲ್ಲ ಕಣ್ಣಿಗೆ ಕಾಣೋದಿಲ್ಲ ಆಯಿತಾ. ಟು ಹೆಲ್ಪ್ ಇನ್ ದ ಡಿಸ್ಪರ್ಸ್ಡ್ ಬೈ ವಿಂಡ್. ಓಕೆ, ದೆನ್ ಓವ್ಯೂಲ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ ಓವರಿ. ಸೊ ಆ್ಯಂಜಿಯೋಸ್ಪರ್ಮ್ಸ್, ಬಟ್ ಇದರಲ್ಲಿ ಓವ್ಯೂಲ್ಸು ಆರ್ ನಾಟ್ ಎನ್ಕ್ಲೋಸ್ಡ್ ಇನ್ ಓವರಿ. ಇನ್ಸ್ಟೆಡ್ ಎಂತ ಇರ್ತು, ಓಪನ್ ಇರ್ತು. ಹೆಂಗಿರ್ತು, ಓಪನ್ ಇರುತ್ತದೆ. ಕವಚ ಇರುವುದಿಲ್ಲ, ಬರೇಕ ಕವಚ ಇರುವುದಿಲ್ಲ. ಓಕೆ, ನೆಕ್ಸ್ಟ್ ಸೊ ಅದು ಓಪನ್ ಇರ್ತದೆ, ಮತ್ತು ಅದು ಸೀಡ್ ಆಗುತ್ತದೆ. ಏನಾಗುತ್ತದೆ, ಸೀಡ್. ಓಕೆ, ಸೊ ಇಲ್ಲಿ ನೋಡು ಜಿಮ್ನೋಸ್ಪರ್ಮ್, ಪೈನಸ್ ಟ್ರೀ ಸೈಡ್. ಸೊ ಕೆಲವು ಮರಗಳದ್ದು ಹಿಂಗಿಂಪ ಟೈಪ್ ಇದೆ ಇದು. ಓಕೆ, ಪೈನ್ ಟ್ರೀಡೆ ನಾವು ಹೇಳ್ತು ಹೇಳೋದು ಗುಡ್ಡಗಾಡಿಲೆಲ್ಲ, ಎಸ್ಪೆಷಲಿ ನಾರ್ತ್ ಇಂಡಿಯಾಲೆಲ್ಲ ಬೆಳೆಸ್ತು. ಓಕೆ, ನೆಕ್ಸ್ಟ್ ಹಿಂಗಪ್ಪ ಆ್ಯಂಜಿಯೋಸ್ಪರ್ಮ್ಸ್. ಇದು ನಮ್ಮ ರೆಗ್ಯುಲರ್ ಗಿಡಗಳು. ಏನೆಲ್ಲ ಇರ್ತದೆ, ಇದೆಲ್ಲ ರೂಟಲ್ಲಿ ಎಂತ ಆಗ್ತದೆ, ಆ್ಯಂಕರೇಜ್ ಅಂದರೆ ಸಪೋರ್ಟ್. ಇಷ್ಟು ನೀವು ನೋಡಿಕೊಂಡ್ರೆ ಸಾಕು. ಇದು ಸಪೋರ್ಟ್, ರೂಟ್ಸ್ ಸಪೋರ್ಟ್ ಮಾಡ್ತದೆ. ಮತ್ತು ಇದು ಅಬ್ಸಾರ್ಪ್ಷನ್, ಹೀರುವಿಕೆ. ಸ್ಟೆಮ್ಮಲ್ಲಿ ಎಂತ ಮಾಡ್ತದೆ, ಸಪೋರ್ಟ್ ಕಂಡಕ್ಷನ್. ಓಕೆ, ನೋಡ್ ಇದು ಕಂಡಕ್ಷನ್ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್. ಯಾವುದು, ಫುಡ್ಡು, ಹೇರೆಲ್ಲ. ಹಾಗೂ ನೀರು ನಿಯಂತ್ರಣ ಏನು ಬರೋಕೆ, ಸರಬರಾಜುಳಿ ಬರೆಯಕ್ಕೆ ಅಥವಾ ರವಾನೆ. ಓಕೆ, ನೆಕ್ಸ್ಟ್ ಲೀಫ್ ಎಂತ ಮಾಡ್ತು, ಫುಡ್ ಪ್ರೊಡಕ್ಷನ್, ಫೋಟೋಸಿಂಥಸಿಸ್ ಹಾಗೂ ಟ್ರಾನ್ಸ್ಲೇಷನ್, ಉಸಿರಾಡುವಿಕೆ. ಅರ್ಥ ಆಯ್ತಾ? ಬಡ್ಡು ಫ್ಲವರ್ಸು ಎಂತ ಮಾಡ್ತು, ರೀಪ್ರೊಡಕ್ಷನ್. ಓಕೆ, ಅರ್ಥ ಆಯ್ತಲ್ಲ ನಿನಗೆ. ಆ್ಯಂಜಿಯೋಸ್ಪರ್ಮ್ಸ್ ಎರಡು ಇತ್ತು, ಒಂದು ಡೈಕಾಟಿಲಿಡನ್ಸ್, ಒಂದು ಮೋನೋಕಾಟಿಲಿಡನ್ಸ್. ಓಕೆ, ಬೀನ್ಸ್ ಉದಾಹರಣೆಗೆ ಬೀನ್ಸ್ಲಿ ಎಂತ ಇದ್ದು, ಎರಡು ಬಿತ್ತು. ಅರ್ಥಾಯ್ತಾ? ನೀನು ಬೀನ್ಸಿನ ನೋಡಿದರೆ ಅದರ ನೀರಿಗೆ ಹಾಕಿದಾಗ ಅದು ಎರಡಾಗಿ ಹೊಡೆತು. ಗೊತ್ತಾಯ್ತಾ? ಸೊ ಅದು ಇದು ಡೈಕಾಟಿಲಿಡನ್. ಬೇರೆ ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ. ಮೋನೋಕಾಟಿಲಿಡನ್ಸ್ಲಿ ಒಂದೇ. ಉದಾಹರಣೆಗೆ ಅಕ್ಕಿ, ಗೊತ್ತಾಯ್ತಾ? ಒಂದೇ ಗಿಡ ಬರ್ತು, ಎರಡಾಗಿ ಬ್ರೇಕ್ ಆಗ್ತದೆ. ಓಕೆ, ಸೊ ಎಂಥದಾಯಿತು, ಜಿಮ್ನೋಸ್ಪರ್ಮ್ಸು ಸೀಡ್ಸ್ ನೇಕೆಡ್, ಸೀಡ್ಸು ಎಂಕ್ಲೋಸ್ಡ್, ಆ್ಯಂಜಿಯೋಸ್ಪರ್ಮ್ಸ್ ಆಗ ನೋಡಿತ್ತು. ಇಂಡಿಪೆಂಡೆಂಟ್ ಪ್ಲಾಂಟ್ಸ್ ಆರ್ ಸ್ಪೋರೋಫೈಟ್ಸ್. Independent plants are sporophytes which bear flowers. Okay, xylem has mainly tracheids. Xylem has mainly vessels. Okay.